ಅದು ಪ್ರಭಾವಿ ಸಚಿವೆ ಪ್ರತಿನಿಧಿಸುವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇದು ನಿನ್ನೆಯಿಂದ ಅಲ್ಲ, ಕಳೆದ 10 ವರ್ಷಗಳಿಂದಲೂ ಜನ ನೀರಿಗಾಗಿ ಪರದಾಡ್ತಿದ್ದಾರೆ. ಇಂದಿಗೂ ಆ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನೀರಿಗೆ ಪರದಾಟ. ಹೀಗೆ ಬಿಸಿಲಲ್ಲಿ ತಲೆ ಮೇಲೆ ಬಿಂದಿಗೆ ಹೊತ್ತು ಸಾಕ್ತಿರೋ ಮಹಿಳೆಯರು, ನೀರಿಗಾಗಿ ನಾ ಮುಂದು ನೀ ಮುಂದು ಅಂತ ನಿಂತಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಬಡಾಲ ಅಂಕಲಗಿ ಗ್ರಾಮದಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ. ಊರಲ್ಲಿರುವ ಕೆರೆ, ಬಾವಿ ಹಾಗೂ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿದ್ರಿಂದ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. 10 ವರ್ಷ ಆತ್ರಿ ನಮಗೆ ನೀರಿಂದ ಇದಿದ್ರಿ. ಇವ್ರ ನಮಗೆ ಹೊಲಕ್ಕೆ ಹಸದ್ಲೆ ನಮಗೆ ನೀರು ಬಿಡ್ತಾರೆ. ಒಂದು ದಿವಸ ನೀರು ನಮಗೆ ಬಿಡೋದಿಲ್ಲ ಅಂದಿಲ್ರಿ. ಇವರ ಬಿಡೋದ್ರಿ ನಮಗೆ ನೀರು. ಒಂದೊಂದು ದಿವಸ ಹುಡುಗರನ್ನ ಕೆಲಸ ಬಿಡಿಸಿ ನೀರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಮ್ಮ? ತಂದೇವ್ರಿ. ತಂದ್ರು ಅವರು ಇನ್ನೂ ಮಠ ನಮಗೆ ನಳ ಮಾಡಿಲ್ರಿ. ಮಕ್ಕಳ ಮನೆ ಕೆಲಸ, ಶಾಲೆ ಎಲ್ಲ ಬಿಟ್ಟು ನೀರು ತರೋ ಪರಿಸ್ಥಿತಿ. ಹ್ಞೂ ರೀ, ಎಲ್ಲ ಬಿಟ್ಟನ ನೀರು ತರೋದ್ರಿ ನಾವು. ಸುಮಾರು 10,000 ಜನಸಂಖ್ಯೆ ಹೊಂದಿರುವ ಬಡಾಲ ಅಂಕಲಗಿ ಗ್ರಾಮಕ್ಕೆ ಸದ್ಯ ಒಂದೇ ಒಂದು ಖಾಸಗಿ ಬೋರ್ವೆಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈವರೆಗೆ ಗ್ರಾಮಕ್ಕೆ ಜಿಲ್ಲಾಡಳಿತ ನೀರಿನ ಟ್ಯಾಂಕರ್ ಸಹ ಒದಗಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅದನ್ನು ಎಲ್ಲಿ ಮೇಲಧಿಕಾರಿಗಳಿಗೆ ಯಾರು ತಿಳಿಸ್ಬೇಕಾಗೈತಿ, ತಿಳಿಸ್ಕಾಸ ಅದನ್ನು ಏನೈತಿ ಸ್ಪಂದಿಸಿ ಒಂದು ಸ್ವಲ್ಪ ಯಾವುದೋ ರೀತಿ ಆಗಲಿ, ಸವಳ ಆಗಲಿ, ಶಿವನೀರಾಗಲಿ ನೀರು ಕೊಡ್ರಿ ಅನ್ನೋಂಥದ್ದು ನಾವು ಹೇಳಿದವ್ರು. ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡ್ತೇವ್ರಿ, ರಾತ್ರಿ 10 ಗಂಟೆ ಮಟ್ಟ ಹೋಯ್ತಾರೆ ರೀ. ಮತ್ತು ಯಾರೋ ಮದುವೆ ಮುಂಜಿ ಫಂಕ್ಷನ್ ಇದ್ರೆ ಅವ್ರು ಬಂದು ರಾತ್ರಿ ಆಯ್ತು ಬೆಳಿಗ್ಗೆ ಆಯ್ತು ಅವ್ರು ಟ್ಯಾಂಕ್ ತುಂಬ್ಕೊಂಡು ಹೋಗ್ತಾರೆ. ಬೈಕು ಎಲ್ಲರಿಗೂ ಕೊಡ್ತೇವ್ರಿ, ಯಾರಿಗೂ ಏನು ನೀರಿನ ಬಗ್ಗೆ ಇಲ್ಲ ಅನ್ನೋದಿಲ್ಲ. ಇನ್ನಾದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಿಲ್ಲಾಡಳಿತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಕುಡಿಯುವ ನೀರಿನ ಬವಣೆ ನೀಗಿಸ್ತಾರಾ, ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು ಪ್ರಭಾವಿ ಸಚಿವೆ ಪ್ರತಿನಿಧಿಸುವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇದು ನಿನ್ನೆಯಿಂದ ಅಲ್ಲ, ಕಳೆದ 10 ವರ್ಷಗಳಿಂದಲೂ ಜನ ನೀರಿಗಾಗಿ ಪರದಾಡ್ತಿದ್ದಾರೆ. ಇಂದಿಗೂ ಆ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನೀರಿಗೆ ಪರದಾಟ. ಹೀಗೆ ಬಿಸಿಲಲ್ಲಿ ತಲೆ ಮೇಲೆ ಬಿಂದಿಗೆ ಹೊತ್ತು ಸಾಕ್ತಿರೋ ಮಹಿಳೆಯರು, ನೀರಿಗಾಗಿ ನಾ ಮುಂದು ನೀ ಮುಂದು ಅಂತ ನಿಂತಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಬಡಾಲ ಅಂಕಲಗಿ ಗ್ರಾಮದಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ. ಊರಲ್ಲಿರುವ ಕೆರೆ, ಬಾವಿ ಹಾಗೂ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿದ್ರಿಂದ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. 10 ವರ್ಷ ಆತ್ರಿ ನಮಗೆ ನೀರಿಂದ ಇದಿದ್ರಿ. ಇವ್ರ ನಮಗೆ ಹೊಲಕ್ಕೆ ಹಸದ್ಲೆ ನಮಗೆ ನೀರು ಬಿಡ್ತಾರೆ. ಒಂದು ದಿವಸ ನೀರು ನಮಗೆ ಬಿಡೋದಿಲ್ಲ ಅಂದಿಲ್ರಿ. ಇವರ ಬಿಡೋದ್ರಿ ನಮಗೆ ನೀರು. ಒಂದೊಂದು ದಿವಸ ಹುಡುಗರನ್ನ ಕೆಲಸ ಬಿಡಿಸಿ ನೀರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಮ್ಮ? ತಂದೇವ್ರಿ. ತಂದ್ರು ಅವರು ಇನ್ನೂ ಮಠ ನಮಗೆ ನಳ ಮಾಡಿಲ್ರಿ. ಮಕ್ಕಳ ಮನೆ ಕೆಲಸ, ಶಾಲೆ ಎಲ್ಲ ಬಿಟ್ಟು ನೀರು ತರೋ ಪರಿಸ್ಥಿತಿ. ಹ್ಞೂ ರೀ, ಎಲ್ಲ ಬಿಟ್ಟನ ನೀರು ತರೋದ್ರಿ ನಾವು. ಸುಮಾರು 10,000 ಜನಸಂಖ್ಯೆ ಹೊಂದಿರುವ ಬಡಾಲ ಅಂಕಲಗಿ ಗ್ರಾಮಕ್ಕೆ ಸದ್ಯ ಒಂದೇ ಒಂದು ಖಾಸಗಿ ಬೋರ್ವೆಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈವರೆಗೆ ಗ್ರಾಮಕ್ಕೆ ಜಿಲ್ಲಾಡಳಿತ ನೀರಿನ ಟ್ಯಾಂಕರ್ ಸಹ ಒದಗಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅದನ್ನು ಎಲ್ಲಿ ಮೇಲಧಿಕಾರಿಗಳಿಗೆ ಯಾರು ತಿಳಿಸ್ಬೇಕಾಗೈತಿ, ತಿಳಿಸ್ಕಾಸ ಅದನ್ನು ಏನೈತಿ ಸ್ಪಂದಿಸಿ ಒಂದು ಸ್ವಲ್ಪ ಯಾವುದೋ ರೀತಿ ಆಗಲಿ, ಸವಳ ಆಗಲಿ, ಶಿವನೀರಾಗಲಿ ನೀರು ಕೊಡ್ರಿ ಅನ್ನೋಂಥದ್ದು ನಾವು ಹೇಳಿದವ್ರು. ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡ್ತೇವ್ರಿ, ರಾತ್ರಿ 10 ಗಂಟೆ ಮಟ್ಟ ಹೋಯ್ತಾರೆ ರೀ. ಮತ್ತು ಯಾರೋ ಮದುವೆ ಮುಂಜಿ ಫಂಕ್ಷನ್ ಇದ್ರೆ ಅವ್ರು ಬಂದು ರಾತ್ರಿ ಆಯ್ತು ಬೆಳಿಗ್ಗೆ ಆಯ್ತು ಅವ್ರು ಟ್ಯಾಂಕ್ ತುಂಬ್ಕೊಂಡು ಹೋಗ್ತಾರೆ. ಬೈಕು ಎಲ್ಲರಿಗೂ ಕೊಡ್ತೇವ್ರಿ, ಯಾರಿಗೂ ಏನು ನೀರಿನ ಬಗ್ಗೆ ಇಲ್ಲ ಅನ್ನೋದಿಲ್ಲ. ಇನ್ನಾದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಕುಡಿಯುವ ನೀರಿನ ಬವಣೆ ನೀಗಿಸ್ತಾರಾ, ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.